ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮದುವೆಯಾಗಿ 5 ವರ್ಷ ಕಳೆದರೂ ಮಕ್ಕಳಾಗಿಲ್ಲ ಎಂಬ ನೋವು, ಅದೇ ವಿಚಾರವಾಗಿ ಆಗಾಗ ನಡೀತಿದ್ದ ಕಲಹ. ಇಂದು ಮನೆಗೆ ಬಂದವರು ಇದೇ ಪ್ರಶ್ನೆ ಕೇಳಬಹುದು ಎಂಬ ಆತಂಕ. ಕೊನೆಗೆ 25 ವರ್ಷದ ವಿವಾಹಿತೆಯೊಬ್ಬರು ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ದುರಂತ ಅಂತ್ಯದ ಸ್ಟೋರಿ ನೋಡಿ. ಮಕ್ಕಳಾಗದ ನೋವು, ಅಂತ್ಯ ಕಂಡ ಬದುಕು. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಯುವತಿ ಸೂಸೈಡ್. ಮದುವೆಯಲ್ಲಿ ಹೀಗೆ ಮುದ್ದಾಗಿ ಕಾಣಿಸಿಕೊಂಡ ಚಲುವೆ ಗಂಡನ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡಬೇಕೆಂದು ಅಂದುಕೊಂಡಿದ್ದಳು. ಆದರೆ ಇವತ್ತು ಹೆಣವಾಗಿ ಮಲಗಿದ್ದಾಳೆ. ಹೌದು, ಬೆಂಗಳೂರು ಉತ್ತರ ತಾಲೂಕಿನ ತೊರೆನಾಗಸಂದ್ರ ಗ್ರಾಮದಲ್ಲಿ ಕೇವಲ 25 ವರ್ಷದ ಕಾವ್ಯ ಎಂಬ ಯುವತಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. 5 ವರ್ಷಗಳ ಹಿಂದೆ ಕಾವ್ಯ ಇನ್ನು ಬಿಕಾಂ ಓದುತ್ತಿದ್ದ ಹುಡುಗೆ. ಅದೇ ಕಾಲೇಜು ದಿನಗಳಲ್ಲೇ ನವೀನ್ ಕೈ ಹಿಡಿದು ಸಪ್ತಪದಿ ತುಳಿದಿದ್ದಳು. ಆರಂಭದಲ್ಲಿ ಸಂಸಾರ ಹೂವಿನ ಹಾಸಿಗೆಯಾಗಿತ್ತು. ಇಬ್ಬರ ನಡುವೆ ಪ್ರೀತಿಯ ಅರಮನೆಯೇ ಇತ್ತು. ಆದರೆ ಕಾಲ ಉರುಳಿದಂತೆ ಆ ಅರಮನೆಗೆ ದೃಷ್ಟಿ ಬಿದ್ದಿತ್ತು. ಅದಕ್ಕೆ ಕಾರಣ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ನೋವು. ಇತ್ತೀಚೆಗೆ ಇದೇ ಮಕ್ಕಳಾಗದ ವಿಚಾರಕ್ಕೆ ದಂಪತಿ ನಡುವೆ ಜಗಳವಾಗುತ್ತಿತ್ತು ಎನ್ನಲಾಗಿದೆ. ಇದರ ನಡುವೆಯೇ ಮನೆಯಲ್ಲಿ ಪತಿಯ ಅತ್ತಿಗೆಯ ಸೀಮಂತದ ಸಂಭ್ರಮ ಮನೆ ಮಾಡಿತ್ತು. ಎಲ್ಲರೂ ನಗುತ್ತಿದ್ರೆ ಕಾವ್ಯಾಳ ಮನಸ್ಸಿನಲ್ಲಿ ಮಾತ್ರ ಆತಂಕದ ಬೆರುಗಾಳಿ ಎದ್ದಿತ್ತು. ಮನೆಗೆ ಬರುವ ಸಂಬಂಧಿಕರು ಮತ್ತೆ ಮಕ್ಕಳ ಬಗ್ಗೆ ಕೇಳಿದ್ರೆ ನಾನೇನು ಹೇಳಲಿ ಅನ್ನೋ ಅದೇ ಒಂದು ಹೆದರಿಕೆ, ಅದೇ ಒಂದು ಪ್ರಶ್ನೆ ಆಕೆಯನ್ನ ಜೀವಂತವಾಗಿ ಕೊಲ್ಲುತ್ತಿತ್ತು. ಕೊನೆಗೆ ಆ ಮಾನಸಿಕ ನೋವನ್ನ ತಡೆಯಲಾರದೆ ಕಾವ್ಯ ನೇಣಿನ ಹಗ್ಗಕ್ಕೆ ಕೊರಳೊಡ್ಡಿದ್ದಾಳೆ. ಮಕ್ಕಳಾಗದ ನೋವು, ಕೌಟುಂಬಿಕ ಕಲಹ ಅಥವಾ ಇನ್ನೇನಾದರೂ ಸಾವಿಗೆ ಕಾರಣವೇ ಎಂಬುದು ತನಿಖೆಯ ಬಳಿಕವಷ್ಟೇ ಸ್ಪಷ್ಟವಾಗಬೇಕಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಮಾದನಾಯಕನಹಳ್ಳಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.